ಆಚಾರ್ಯಪರಂಪರಾಯೈ ನಮಃ. ಗುರುಪರಂಪರಾಯೈ ನಮಃ. ನಾತಃ ಪರಂ ಕಿಮಪಿ ಮೇ ತ್ವಯಿ ನಾಥನೀಯಂ ಮಾತರ್ದಯೇ ಮಯಿ ಕುರುಷ್ವ ತಥಾ ಪ್ರಸಾದಂ. ಬದ್ಧಾದರೋ ವೃಷಗಿರಿಪ್ರಣಯೀ ಯಥಾಸೌ ಮುಕ್ತಾನುಭೂತಿಮಿಹ ದಾಸ್ಯತಿ ಮೇ ಮುಕುಂದಃ. ಪುರುಡನ್ಮಣಿವರಮಾಹಂ பொன்னாமூலப்பிறகிரதி மருவாகமாந்தண்டாக தெருள் மருள் வாங்காரங்கள் ராங்கும் சங்காக பரந்திகிரியாக இருடீகங்களிரைந்தும் சரங்களாக விருபூதமாலை வனமாலையாக கருடன் ஒருவான் கண்ணன் கரிகிரி மேல் நின்று அனைத்தும் ಕಾಕ್ಕಿನ್ರಾನೇ. ಅಧ್ಯಾತ್ಮ ಬಂಧುಗಳೇ, ನನಗೆ ಈ ದಿವಸ ಬಹಳ ಆನಂದಮಯವಾದ ದಿವಸವಾಗಿದೆ. ಇಲ್ಲಿ ಬಹಳ ಜನ ಸೇರಿದ್ದೀರಿ. ಸ್ತ್ರೀ ಪುರುಷರಿದ್ದಾರೆ. ಹೆಂಗಸರು ಇಷ್ಟ ಸಂಖ್ಯೆಯಲ್ಲಿ ಬಂದು ಪಾದುಕಾ ಸಹಸ್ರವನ್ನು ಸ್ತೋತ್ರವನ್ನು ಹೇಳಿದ್ದು ನನ್ನ ಮನಸ್ಸಿಗೆ ಬಹಳ ಆನಂದವನ್ನು ಉಂಟು ಮಾಡಿದ್ದೆ. ಪುರುಷರೂ ಕೂಡ ಹಾಗೆಯೇ ಸ್ಥೈರ್ಯಲ್ಲಿ ಸೇರಿದ್ದಾರೆ. ಪಾದುಕಾ ಸಹಸ್ರ ಅನ್ಯಾದೃಶವಾದ ಒಂದು ಗ್ರಂಥ. ಅಪ್ಪಯ್ಯ ದೀಕ್ಷಿತ ನಂಬತಕ್ಕಂತಹ ಒಬ್ಬ ದೊಡ್ಡ ಪಂಡಿತರಿದ್ದರು ಅದ್ವೈತ ವೇದಾಂತದಲ್ಲಿ. ಅವರು ಹೇಳಿದರು, ಶಾಣೋಶರಂಕಚ್ಚೈ ಶಾಣೋಶರಂಕಟ್ಟೈ ಆಯಿರಂ ವಿಧಮಾಕಿನ ತೂಪಿಲ್ ಪಿಳ್ಳೆದಾನ್ ಪಿಳ್ಳೈ. ಅಂದರೆ ಪಂಡಿತ ಅಂದರೆ ಯಾರು ಅಂದರೆ ಅಪ್ಪಯ್ಯ ದೀಕ್ಷಿತರು ಅದ್ವೈತಿಗಳು. ಅರ್ಥ ಮಾಡ್ಕೋಬೇಕು. ಶ್ರೀ ವೈಷ್ಣವರಲ್ಲ ಅವರು ಸಮಸ್ತ ಶಾಸ್ತ್ರ ಪಾರಂಗತರಾಗಿದ್ದರು. ಅದ್ವೈತ ವಿದ್ಯೆಯಲ್ಲಿ ಸ್ಟಾಲ್ವರ್ಟ್ ಅವರು. ಅತ್ಯಂತ ನನಗೆ ಅವರನ್ನು ಕಂಡರೆ ತುಂಬ ಪ್ರೀತಿ. ಅವರು ಒಂದು ಮಾತು ಹೇಳ್ತಾರೆ, ಚೋಟುದ್ದ ಒಂದು ಮರದ ಪೀಸನ್ನು 1000 ವಿಧದಲ್ಲಿ ವರ್ಣನೆ ಮಾಡಿದ ವೇದಾಂತ ದೇಶಿಕರೇ ಪಂಡಿತರಲ್ಲಿ ಪಂಡಿತ, ಇನ್ನೊಬ್ಬನಿಲ್ಲ ಅಂತಾರೆ. ಅವರ ಮಾತು ಇನ್ನೊಂದು ಹೇಳಬೇಕು. ನಮ್ಮ ಸಂಪ್ರದಾಯಸ್ಥರು ಯಾರೂ ವ್ಯಾಖ್ಯಾನವನ್ನೇ ಮಾಡಿಲ್ಲ ಈ ಶಬ್ದಕ್ಕೆ. ನಮ್ಮ ಶ್ರೀವೈಷ್ಣವ ಸಂಪ್ರದಾಯದವರೇ ಮಾಡಿಲ್ಲ. ಇದಕ್ಕೆ ದೀಕ್ಷಿತರು ಇದರ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನಾವು ಈ ಪಾದುಕಾ ಸಹಸ್ರದ ಪ್ರತಿಯೊಂದು ಪದ್ಧತಿಯ ಕೊನೆಯಲ್ಲೂ ಕೂಡ ನೀವು ಹೇಳಿದ್ದೀರಲ್ವ, ಇತಿ ಶ್ರೀ ಕವಿತಾರ್ಕಿಕ ಸಿಂಹಸ್ಯ ಸರ್ವತಂತ್ರ ಸ್ವತಂತ್ರಸ್ಯ ಶ್ರೀಮದ್ವೇದಾಂತಾಚಾರ್ಯಸ್ಯ ಕೃತಿಷು ಇತ್ಯಾದಿ. ಅದರಲ್ಲಿ ಹೇಳ್ತಾ ಸರ್ವತಂತ್ರ ಸ್ವತಂತ್ರಸ್ಯ ಅದಕ್ಕೆ ಅವರು ವ್ಯಾಖ್ಯಾನ ಬರೀತಾರೆ. ಅದೇ ಅವರು ಬರೆದಿದ್ದರಿಂದಲೇ ನಮ್ಮವರು ಬರೆಯೋದಿಲ್ಲ. ಅಷ್ಟು ಗೌರವ ನಮ್ಮವರಿಗೂ ಅವರನ್ನು ಕಂಡರೆ ಅಷ್ಟು ಗೌರವ. ಆದ್ದರಿಂದ ಸರ್ವೇಷು ತಂತ್ರೇಷು ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವೋತ್ತರ ಮೀಮಾಂಸಾದಿ ಶಾಸ್ತ್ರೇಷು ಯತ್ಕಿಂಚಿದರ್ಥಂ ಸ್ಥಾಪಯಿತುಂ ದೂಷಯಿತುಂ ವಾ ಶಕ್ತಸ್ಯ ಕವೀನಾಂ ತಾರ್ಕಿಕಾಣಾಂಚ ಸಿಂಹವದ್ ಭಯಂಕರಸ್ಯ ಇತ್ಯಾದಿ ಇತ್ಯಾದಿ ವೇದಾಂತ ದೇಶಿಕರನ್ನು ಹೊಗಳಿದ್ದಾರೆ. ಇನ್ನೊಂದು ಮಾತು ಹೇಳ್ತೇನೆ, ಒಂದು ಮಾತು ಕೇಳಿ. ತಾಯಿಯವರಿಗೆ ಒಂದು ಮಾತು. ಅರ್ಷಾಢಿ ಬಾಲಂ ವೆಂಕಟಾಧ್ವರಿ ಅಂತ ಒಬ್ಬರಿದ್ದರು ನಮ್ಮಲ್ಲಿ. ಅವರು ಬಹಳ ದೊಡ್ಡ ಪಂಡಿತರು. ಅವರು ಲಕ್ಷ್ಮೀ ಸಹಸ್ರ ಎಂಬತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಲಕ್ಷ್ಮಿಯ ಬಗ್ಗೆ 1000 ಶ್ಲೋಕಗಳನ್ನು ಬರೆದಿದ್ದಾರೆ. ಭಕ್ತಿಪೂರ್ವಕವಾಗಿ ಬರೆದಿದ್ದಾರೆ. ಅದನ್ನು ನಾನು ಕನ್ನಡಿಸಿದ್ದೇನೆ, ಪೂರ್ತಿ ಕನ್ನಡಿಸಿದ್ದೇನೆ. ಹಾಗೆ ಉಮಾಸಹಸ್ರವನ್ನು ಕನ್ನಡಿಸಿದ್ದೇನೆ ನಾನು. ಆದ್ದರಿಂದ ನೋಡಿ, ಅದರಲ್ಲಿ ಕೊನೆಯಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ. ದತ್ಸೇ ದೃಷ್ಟಿಲವೇನ ಭಜತಾಂ ಯಾತ್ವಂ ವಿಭುತ್ವಂ ರಮೇ ತಸ್ಯ ಹಂತ ತವಾಪಿ ಯೇನ ವಿಭುತ ಸುಷ್ಟು ಪ್ರತಿಷ್ಠಾಪಿತ. ಅಮ್ಮ ತಾಯಿ, ನೀನು ನಿನ್ನ ಕಟಾಕ್ಷ ಲೇಷದಿಂದ ಎಂಥವರಿಗೂ ಕೂಡ ಜಗತ್ತಿನ ಪ್ರಭುತ್ವವನ್ನು ಕೊಡುತ್ತೀಯ. ಜಗತ್ತಿನ ಪ್ರಭುತ್ವ ಅಥವಾ ಎಲ್ಲೆಲ್ಲೂ ವ್ಯಾಪಿಸಿರುವುದು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ವಿಭುತ್ವ, ಆಲ್ ಪರ್ವ್ಯಾಸಿವ್ನೆಸ್, ಅದಕ್ಕೆ ವಿಭುತ್ವ ಅಂತ ಹೆಸರು. ಯಾತ್ವಂ ವಿಭುತ್ವಂ ರಮೇ
ನಿನ್ನನ್ನು ಭಜಿಸುವವರಿಗೆ ಎಲ್ಲರಿಗೂ ಕೂಡ ನೀನು ವಿಭುತ್ವವನ್ನು ಕೊಡ್ತೀಯ. ಆದರೆ ದೇವಿ, ನಿನಗೂ ಒಬ್ಬ ವಿಭುತ್ವವನ್ನು ಕೊಟ್ಟವನುಂಟು. ಅಂದರೆ ಭಗವಂತ ಒಬ್ಬನೇ ಅಲ್ಲ, ಎಲ್ಲ ಜಾಗದಲ್ಲೂ ವ್ಯಾಪಿಸಿ ಇರುವವನು. ಲಕ್ಷ್ಮೀದೇವಿಯೂ ಕೂಡ ಎಲ್ಲ ಜಾಗದಲ್ಲೂ ವ್ಯಾಪಿಸಿ ಇದ್ದಾಳೆ ಅನ್ನೋದನ್ನು ನಮಗೆ ತೋರಿಸಿಕೊಟ್ಟವರು ಶ್ರೀಮದ್ ವೇದಾಂತ ದೇಶಿಕರು. ಆದ್ದರಿಂದ ವೇದಾಂತ ದೇಶಿಕ ಪದಾಂಬುಜಮೇವ ನಿತ್ಯಂ ಮದ್ದೈವತಂ ಕಿಮಪಿ ಕಾಂಕ್ಷಿತ ಸರ್ವದಾಯಿ ಯದ್ವೈಭವಸ್ಯ ಲವಲೇಶ ವಿಚಿಂತನೇನ ಬುದ್ಧಿ ಪ್ರಸೀದತಿ ವಿಭೂತಿ ಯುಗಾವಲಂಬ. ನಿತ್ಯ ವಿಭೂತಿಯಾಗಲಿ ಅಥವಾ ಲೀಲಾ ವಿಭೂತಿಯಾಗಲಿ ಅಲ್ಲಿ ಏನನ್ನು ಅಪೇಕ್ಷಿಸಿದರೂ ಕೂಡ ನಮಗೆ ದೊರಕುವಂತಹ ಒಂದು ಭಾಗ್ಯ ವೇದಾಂತ ದೇಶಿಕರ ಸ್ಮರಣ ಮಾತ್ರದಿಂದ ಬರುತ್ತೆ. ಅಂಥ ವಿದ್ವಾಂಸ ನಮ್ಮ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ದರು, ಅವರೊಬ್ಬ ಯೋಗ ಪುರುಷ, ಅವರೊಬ್ಬ ಯೋಗ ಪುರುಷ, ನ ಭೂತೋ ನ ಭವಿಷ್ಯತಿ. ನಮ್ಮ ನಾರಾಯಣಾಚಾರ್ಯ ಸ್ವಾಮಿಗಳು ಅಂತ ಒಬ್ಬರಿದ್ದರು, ಅವರು ಮಹಾಜ್ಞಾನಿಗಳು. ಆ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಅವರು ಹೇಳ್ತಾ ಇದ್ದರು, ಮತತ್ರಯದಲ್ಲೂ ಕೂಡ ಇಂಥ ಆಚಾರ್ಯ ಹುಟ್ಟಿಲ್ಲ. ಡ್ರಾಮೆಟಿಸ್ಟ್ ಆಗಿರ್ತಾರೆ, ನಮ್ಮ ಡಿಬೇಟರ್, ಡ್ರಾಮೆಟಿಸ್ಟ್, ಅದರ ಜೊತೆಗೆ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಪರಿಚಯ. ಇಷ್ಟೂ ದೊಡ್ಡ ಫಿಲಾಸಫರ್ ಆಗಿ, ಡಿಬೇಟರ್ ಆಗಿ, ಪೊಯೆಟ್ ಆಗಿ ಇಷ್ಟೂ ಇದ್ದವನು ಒಬ್ಬ ತಾತ್ವಿಕ ನಮ್ಮ ಭಾರತೀಯ ಹಿಂದೂ ದರ್ಶನದಲ್ಲೇ ನಾನು ಕಂಡಿಲ್ಲ. ನಾನು ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳವಾಗಿ ಈಜಾಡಿದ್ದೇನೆ. ನನಗೆ ಅನೇಕ ಕಾವ್ಯಗಳು ಗೊತ್ತು, ಕಾಳಿದಾಸ, ಬಾಣ, ಭವಭೂತಿ. ಆದರೆ ಯಾರೂ ಕೂಡ ನಮ್ಮ ವೇದಾಂತ ದೇಶಿಕರ ಸಮಯಕ್ಕೆ ಬರಲಾರರು. ಅವರು ಯಾರೂ ಶಾಸ್ತ್ರಜ್ಞರಲ್ಲ, ಕವಿಗಳಾಗಿದ್ದರು ಅಷ್ಟೇ. ಆದ್ದರಿಂದ ಇಷ್ಟೊಂದು ಕವಿತ್ವವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಮಹಾನುಭಾವರು ಅತ್ಯಂತ ವಿನೀತರು. ಅವರು ಪಾದುಕಾಶಾಸ್ತ್ರ ಎಂಬ ಗ್ರಂಥವನ್ನು, ಭಗವಂತನ ಪಾದುಕೆಗಳ ಬಗ್ಗೆ 1000 ಶ್ಲೋಕಗಳನ್ನು ಬರೆದಿದ್ದಾರೆ. ಒಂದೆರಡು ಶ್ಲೋಕ ಹೇಳಿಬಿಟ್ಟು ನನ್ನ ಒಂದು ಗ್ರಂಥಕ್ಕೆ ಬರ್ತೇನೆ. ಅವರು ಹೇಳ್ತಾರೆ, ಇದೇ ಪಾದುಕಾಶಾಸ್ತ್ರದಲ್ಲಿ ಹೇಳಿದ್ರು, ಅಮ್ಮ ಪಾದುಕೆಯೇ, ನೀನು ರಾಮನ ತಮ್ಮಂದಿರಾಗಿರ್ತಕ್ಕಂತಹ ಭರತ ಹಾಗೂ ಲಕ್ಷ್ಮಣ ಅವರಿಬ್ಬರಿಗಿಂತಲೂ ದೊಡ್ಡವರು. ರಾಮನ ತಮ್ಮಂದಿರಿಗಿಂತ ನೀನು ದೊಡ್ಡವಳಮ್ಮ. ಹೇಗೆ? ಭ್ರಾತುರ್ನಿಯೋಗೇಪ್ಯನುವರ್ತಮಾನಂ ರಾಜ್ಯಾಭಿಷೇಕಂಚ ಪರಿತ್ಯಜಂತಂ ರಾಮಾನುಜೌತೌ ನನು ಪಾರತಂತ್ರ್ಯಾತ್ ಉಭಾಭ್ಯಾಂ ಭವತಿ ಜಿಗಾಯ. ಏನು ಮಾತು, ಏನು ಕವಿ, ಏನು ಭಾಷೆ, ಇನ್ನೊಬ್ಬರಿಗೆ ಬರೋಲ್ಲ. ನಾನು ಎಷ್ಟೋ ದಿವಸ ಹತ್ತಿದ್ದೇನೆ ಸ್ವಾಮಿ, ಆನಂದ ಭಾಷೆ. ನಾನು ಇಂಡಿಪೆಂಡೆಂಟಾಗಿ ಒಬ್ಬೊಬ್ಬನೇ ಇದ್ದದ್ದೇ ಜಾಸ್ತಿ ನನ್ನ ಜೀವನದಲ್ಲಿ. ಅವಾಗಲೆಲ್ಲ ವೇದಾಂತ ದೇಶಿಕರ ಗ್ರಂಥಗಳನ್ನೇ ನಾನು ಹೆಚ್ಚು ಅನುಭವಿಸಿದ್ದೇನೆ. ಅದರಲ್ಲೂ ಕಾವ್ಯಶಾಸ್ತ್ರ, ಅದರಲ್ಲೂ ಯಾದವಾಭ್ಯುದಯ, ಅದರಲ್ಲೂ ಹಂಸ ಸಂದೇಶ ಹಾಗೂ ಪಾದುಕಾಶಾಸ್ತ್ರ. ಇವರಲ್ಲಿ ಹೇಳ್ತಾರೆ, ಅಮ್ಮ ನೀನು ರಾಮಲಕ್ಷ್ಮಣರಿಗಿಂತ, ಲಕ್ಷ್ಮಣ ಭರತ ಶತ್ರುಘ್ನರಿಗಿಂತ ದೊಡ್ಡವಳಮ್ಮ ನೀನು. ಪಾದುಕೆಗೆ ಹೇಳ್ತಾರೆ, ರಾಮನ ಪಾದುಕೆ ಭ್ರಾತುರ್ನಿಯೋಗೇಪ್ಯನುವರ್ತಮಾನಂ. ಲಕ್ಷ್ಮಣ ನೀನು ಬರಬೇಡ ಕಾಡಿಗೆ, ಇಲ್ಲೇ ಇರು ಎಂಬುದಾಗಿ ರಾಮ ಲಕ್ಷ್ಮಣನಿಗೆ ಹೇಳ್ದ. ಕೇಳಲಿಲ್ಲ ಲಕ್ಷ್ಮಣ, ರಾಮನ ಮಾತನ್ನು ಮೀರಿ ಬಂದ. ಭ್ರಾತುರ್ನಿಯೋಗೇಪ್ಯನುವರ್ತಮಾನಂ. ಎರಡನೇವನು ರಾಜ್ಯಾಭಿಷೇಕಂಚ ಪರಿತ್ಯಜಂತಂ. ರಾಜ್ಯಾಭಿಷೇಕಂಚ ಭರತನಿಗೆ ಹೇಳ್ದ, ಹೋಗಯ್ಯ ರಾಜ್ಯಭಾರ ಮಾಡ್ಕೋ, ನಮ್ಮಪ್ಪ ಹೇಳಿದ್ದಾನೆ ಕಣೆಯ, ಅಭಿಷೇಕ ಮಾಡ್ಕೋ, ಪಟ್ಟಾಭಿಷೇಕ ಮಾಡ್ಕೊ. ಬ್ಯಾಮ ಇಲ್ಲ, ನೀನು ಬಾ. ಮೌಂಟ್ ಹಿಡ್ದ. ರಾಜ್ಯಾಭಿಷೇಕಂಚ ಪರಿತ್ಯಜಂತಂ. ರಾಜ್ಯದ ಅಭಿಷೇಕವನ್ನು ಕೈಬಿಟ್ಟು ಹೀಗೆ ಅಣ್ಣ ತಮ್ಮಂದಿರು ರಾಮನ ಮಾತನ್ನು ಮೀರಿದರು. ಅದೇ ಪಾದುಕೆ, ನೀವು ಊರಿಗೆ ಹೋಗಮ್ಮ, ಪಟ್ಟಾಭಿಷೇಕಳ ಆಗಮ್ಮ, ಪಟ್ಟಾಭಿಷಿಕ್ತಳಾಗಮ್ಮ ಎಂಬುದಾಗಿ ರಾಮ ಹೇಳಿದ್ರೆ ಹಾಗೇ ಮಾಡಿದಳು. ಭ್ರಾತೃರ್ನಿಯೋಗೇಪ್ಯನುವರ್ತಮಾನಂ ರಾಜ್ಯಾಭಿಷೇಕಂಚ ಪರಿತ್ಯಜಂತಂ. ರಾಮಾನುಜೌತವು, ಇಬ್ಬರು ರಾಮಾನುಜರು ಅಂತ ಟೈಟಲ್ ಮಾತ್ರ ಪಡ್ಕೊಂಡ್ಬಿಟ್ರು.
ಆದರೆ ರಾಮ ಹೇಳ್ದ ಕೇಳಲಿಲ್ಲ. ಪಾದುಕೆ ಮಾತ್ರ ರಾಮ ಹೇಳ್ದ ಕೇಳಿದ್ಲು. ರಾಮಾನುಜೌತೌ ನನು ಪಾರತಂತ್ರ್ಯಾತ್ ಉಭಾಭ್ಯಾಂ ಭವತಿ ಜಿಗಾಯ. ಇನ್ನೊಂದು ಪಾರತಂತ್ರ್ಯ ವಿಭವೇನ ಮೈಥಿಲಿ, ನೀನು ಸೀತಾದೇವಿಗಿಂತ ದೊಡ್ಡವಳು ಅಂತಾರೆ. ನೋಡಿ, ಕವಿ ಏನು ಬೇಕಾದರೂ ಮಾಡ್ತಾನೆ. ನಮ್ಮ ರಾಮ ವೇದಾಂತ ದೇಶಿಕರು ಸೀತಾದೇವಿಗಿಂತ ಸೀತಾ ಮಹಾಲಕ್ಷ್ಮಿಗಿಂತ ಪಾದುಕಾದೇವಿ ದೊಡ್ಡವಳು. ಹೇಗೆ ಅಂತ ಹೇಳಿದ್ರೆ ಅತ್ಯಶೇತ ಭವತಿ ರಾಮ ಕಾಡು, ನೀನು ಬೇಡ ಊರಿನಲ್ಲಿರು, ಕಾಡಿಗೆ ಹೋಗು ಅಂತ ಹೇಳಿದ್ಲು. ಸೀತೆ ಊರಿಗೆ ನೀ ಕಾಡಿಗೆ ಬರಬೇಡ ಅಂತ ಹೇಳಿದ್ಲು, ಬಂದುಬಿಟ್ಲು. ಆದರೆ ಪಾದುಕಾದೇವಿ ನೀನು ಊರಿಗೆ ಹೋಗಮ್ಮ, ಪಟ್ಟಾಭಿಷಿಕ್ತಳ ಆಗಮ್ಮ ಎಂಬುದಾಗಿ ರಾಮ ಹೇಳಿದೊಡನೆ ಅತ್ಯಶೇತ ಭವತಿ ಮಹೀಯಸ ಪಾರತಂತ್ರ್ಯ ವಿಭವೇನ ಮೈಥಿಲೀಂ. ಪಾರತಂತ್ರ್ಯ ಅನ್ನೋದು ಸೀತಾದೇವಿಗೆ ಬಹಳ ಹೆಚ್ಚಿನ ಒಂದು ವಿಶೇಷಾಂಶ. ಅವಳನ್ನೂ ಮೀರಿಸಿಬಿಟ್ಟೆ. ಕೆಲವು ಜಾಗದಲ್ಲಿ ರಾಮಾದಪಿ ತ್ವಮಧಿಕಾ ನಿಯತಂ ಪ್ರಭಾವಾತಿ, ನೀನು ರಾಮನಿಗಿಂತ ಬಹಳ ದೊಡ್ಡವಳು ಎಂಬುದಾಗಿ ಹಾಗೆ ಹೇಳ್ತಾರೆ. ಇರಲಿ, ಇವಾಗ ನಾವು ಪ್ರಕೃತ ನಮ್ಮ ಮಾತಿಗೆ ಬರೋಣ. ಇವಾಗ ಇದನ್ನು ಪೆರಿಯಾಂಡವನ್ ಎಂಬತಕ್ಕಂಥ ಮಹಾನುಭಾವರು ಒಬ್ಬರಿದ್ದರು ಅಂತ ನಾನು ಕೇಳ್ತೇನೆ. ಆ ಮಹಾನುಭಾವರು ಪಾದುಕಾ ಸಹಸ್ರದಲ್ಲಿ 10 ಶ್ಲೋಕಗಳನ್ನು ವಿಪತ್ಕಾಲದಲ್ಲಿ ಆಪತ್ಕಾಲದಲ್ಲಿ ಅದನ್ನು ಹೇಳಿದರೆ ಅದರಿಂದ ಬಹಳ ನಮಗೆ ವಿಪತ್ತಿನಿಂದ ವಿಮುಕ್ತಿಯಾಗುತ್ತೆ, ಪಾದುಕೆಗಳ ಅನುಗ್ರಹವಾಗುತ್ತೆ ಎಂಬುದಾಗಿ ಆ ಪೆರಿಯಾಂಡವನ್ ಈ 10 ಶ್ಲೋಕಗಳನ್ನು ಆಯ್ದು ಕೊಟ್ಟಿದ್ದಾರೆ. ಭಕ್ತ ಪರಂಪರೆಯಲ್ಲಿ ಉಪದೇಶ ಪರಂಪರೆಯಲ್ಲಿ ಬರ್ತಾ ಇದೆ. ಇದು ನನಗೆ ಹೇಗೋ ಆ ಉಪದೇಶ ಪರಂಪರೆಯಿಂದ ಸಿಕ್ಕಿತು. ಅದು ಆ 10 ಶ್ಲೋಕಗಳನ್ನು ನಿಮ್ಮ ಮುಂದೆ ಸಂಗ್ರಹವಾಗಿ ಹೇಳ್ತೇನೆ. ಹೆಚ್ಚು ವಿವರಣೆಗೆ ಹೋಗ್ತಾ ಇಲ್ಲ, ಸಮಯವಾಗ್ತಾ ಬರ್ತಾ ಇತ್ತು. ಅದರಲ್ಲಿ ಮೊದಲನೆಯ ಶ್ಲೋಕ ತದ್ದರ ಪರಾಗ ಪದ್ಧತಿ ಅಂತ ಒಂದು ಪದ್ಧತಿ ಇದೆ. ನೀವು ಈಗ ತಾನೇ ಓದಿದ್ದೀರಾ. ಅದರಲ್ಲಿ ತದ್ರಜಸ್ತವ ತನುಹೋತಿ ಪಾದುಕೆ ಮಾನಸಾನ್ಯ ಕಠಿಣಾನಿ ದೇಹಿನಾಂ ಪ್ರಸ್ತರಸ್ಯ ಪದವೀಗತಸ್ಯ ಯತಿ ವ್ಯಾಚಕಾರ ಮುನಿವಪ್ರಧಾರತಾಂ ಮುನಿ ತದ್ರಜಸ್ತವ ತನೋತಿ ಪಾದುಕೆ. ಏ ಪಾದುಕೆ, ನಿನ್ನ ರಾಮನ ಅಡಿದಾವರೆಗಳ ರಜಸ್ಸು, ಪಾದುಕೆಗಳ ರಜಸ್ಸು ಧೂಳು. ಆ ಧೂಳು ಒಂದು ಕಲ್ಲನ್ನು ಕೂಡ ಹೆಣ್ಣು ಮಾಡಿಬಿಡ್ತು. ತದ್ರಜಸ್ತವ ತನೋತಿ ಪಾದುಕೆ ಮಾನಸಾನ್ ಅಕಠಿಣಾನಿ ದೇಹನಾಂ, ಮನುಷ್ಯರ ಮನಸ್ಸನ್ನು ಕಠಿಣವಿಲ್ಲದಂತೆ ಮಾಡುತ್ತೆ. ಏನಾಗಿತ್ತಂತೆ, ಒಬ್ಬ ದೊಡ್ಡ ಅಧಿಕಾರಿಯಂತೆ, ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಯಂತೆ ಆಗಿನ ಬ್ರಿಟಿಷ್ ಕಾಲದಲ್ಲಿ ಅವರಿಗೆ ಕೆಲಸ ಹೋಗಿಬಿಡ್ತಂತೆ. ಕೆಲಸ ಹೋಗಿಬಿಟ್ಟ ಮೇಲೆ ಪೆರಿಯಾಂಡವನ ಹತ್ರ ಬಂದು ಹೇಳಿಕೊಂಡ್ರಂತೆ. ಅವರು ನಿಷ್ಕಾರಣವಾಗಿ ಅವರನ್ನು ತೆಗೆದಿದ್ದರು. ಅದಕ್ಕೋಸ್ಕರ ಆವಾಗ ಇವರು ಈ 10 ಶ್ಲೋಕಗಳನ್ನು ಹೇಳಿ ಇದನ್ನು ಹೇಳ್ತಾ ಇದ್ದರಿಂದ ಹಿ ವಾಸ್ ಒನ್ಸ್ ಅಗೈನ್ ರೀಇನ್ಸ್ಟೇಟೆಡ್. ಇದು ಕಥೆಯಲ್ಲಿ ಬರೋದು. ಆದ್ದರಿಂದ ಇದು ಆ ಶ್ಲೋಕ. ತದ್ರಜಸ್ತವ ತನೋತಿ ಪಾದುಕೆ. ಅಮ್ಮ, ನಿನ್ನ ಅಡಿದಾವರೆಗಳಿರ್ತಕ್ಕಂತಹ ಧೂಳುಗಳು ಇದೆಯಲ್ಲ, ಎಂಥವರ ಮನಸ್ಸನ್ನಾದರೂ ಕೂಡ ಎಷ್ಟನೇ ಕಠಿಣ ಹೃದಯಗಳಾಗಿದ್ರಿ ಇರಲಿ, ಅವರ ಮನಸ್ಸನ್ನು ಮೃದುವಾಗಿ ಮಾಡಿಬಿಡುತ್ತೆ. ಪ್ರಸ್ತರಸ್ಯ ಪದವೀಗತಸ್ಯ ಯತಿ ಪದವೀಗತಸ್ಯ. ಎಲ್ಲೋ ದಾರಿಯಲ್ಲಿತ್ತು, ಯಾವುದೋ ದಾರಿಯಲ್ಲಿತ್ತು. ರಾಮ ದಾರಿ ಹಿಡ್ಕೊಂಡು ಹೋದ. ರಾಮಾಯಣದಲ್ಲಿ ನೋಡಬೇಕು, ಆ ದಾರಿ ಹಿಡ್ಕೊಂಡು ಹೋಗ್ತಾನೆ. ಆ ಪ್ರಸ್ತರ ಯಾವ ಕಡೆ ಇದೆಯೋ ಅಲ್ಲಿ ಹೋಗ್ತಾನೆ. ಪ್ರಸ್ತರಸ್ಯ ಪದವೀಗತಸ್ಯ ಎಲ್ಲೋ ದಾರಿಯಲ್ಲಿ ಬಿದ್ದಿತ್ತು. ಆ ಪ್ರಸ್ತರಸ್ಯ ಪದವೀಗತಸ್ಯ ಯತ್ ವ್ಯಾಚಕಾರ ಮಧುವೈರಿಧರತಾಂ. ಅಂದರೆ ಮಧುವೈರಿಧರತಾಂ ಅದು ಕಲ್ಲಿನಿಂದ ಹೆಣ್ಣಾದ ಅಹಲ್ಯೆ ಗೌತಮರ ಪತ್ನಿಯಾಗಿಬಿಟ್ಲು, ಮೃದುವಾದ ಮನಸ್ಸುಳ್ಳವಳಾದಳು. ಹಾಗೆ ಮಧುವೈರಿ ಪದಾಂಬುಜಂ ಭಜಂತಿ ಮಣಿಪಾದಾವನಿ ಮಂಜುಸಿಂಜಿತೇನ ಪಠಸೀವ ಪರಸೀವ ಮುಖಂ ಮುಹುಸ್ವಯಂ ತತಿ ಪ್ರಜಾನಾಂ ಅಪರೋಪಜ್ಞಂ
ಅರಿಷ್ಟ ಶಾಂತಿ ಮಂತ್ರಂ ಮಧುವೈ ಅಂದರೆ ನಾದ ಪದ್ಧತಿ. ಇದೊಂದು ಆಶ್ಚರ್ಯ. ಪಾದಗಳಲ್ಲಿ ಪಾದುಕೆಗಳಲ್ಲಿ ಬರತಕ್ಕಂಥ ಒಂದು ಕಿರುಗೆಜ್ಜೆ ಇದೆಯಲ್ಲ, ಈ ಕಿರುಗೆಜ್ಜೆಯ ನಾದವನ್ನು 100 ರೀತಿ ವರ್ಣನೆ ಮಾಡೋರ ಒಬ್ಬ ಮಹಾಕವಿ ಉಂಟಾ? ವೇದಾಂತ ದೇಶಿಗರೊಬ್ಬರೇ ಅವರು. 100 ವಿಧದಲ್ಲಿ ನಾದವನ್ನು ವರ್ಣನೆ ಮಾಡಿರೋರು ನಾನು ನೋಡಿದ್ದೇನೆ. ಅನೇಕ ಸಲ ಅನೇಕ ಕವಿಗಳನ್ನು ನೋಡಿದ್ದೇನೆ. ನಂತರ ಮಧುವೈರಿ ಪದಾಂಬುಜಂ ಭಜಂತಿ. ಮಧುವೈರಿ ಭಗವಂತನಾದ ಶ್ರೀರಾಮಚಂದ್ರನ ಅಡಿದಾವರೆಗಳನ್ನು ಪಡೀತಾ ಮಧುವೈರಿ ಪದಾಂಬುಜಂ ಭಜಂತಿ ಮಣಿಪಾದಾವನಿ ಮಂಜು ಶಿಂಜಿತೇನ ಮಂಜೂ ಶಿಂಜಿತೇನ. ಮನೋಹರವಾದ ನಿನ್ನ ಕಿರುನಾದಗಳಿಂದ ರಸ್ತಂ ಮಧುವೈರಿ ಪದಾಂಬುಜಂ ಭಜಂತಿ ಮಣಿಪಾದಾವನಿ ಮಂಜು ಶಿಂಜಿತೇನ ಪಠಸೇವ ಅಂದರೆ ಯಾರಿಗೆ ತೊಂದರೆಗಳಿದೆಯೋ ಆ ತೊಂದರೆಗಳಿರುವವರ ಅವರ ತೊಂದರೆಗಳು ಹೋಗೋದಕ್ಕೋಸ್ಕರ ನೀನೇ ಯಾವುದಾದರೂ ಕೂಡ ಮಂತ್ರಪಠನವನ್ನು ಮಾಡ್ತಾ ಇದ್ದೀಯೋ. ಆ ನಾದ ನೋಡಿದ್ರೆ ಹಾಗೆ ಕಾಣುತ್ತೆ ಅಂತ. ತಿರುಪತಿಗೆ ಹೋದರೆ ಘಂಟಾನಾದವಾಗ್ತಾ ಇತ್ತು ಅಂತ ಹೇಳಿದ್ರೆ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಅಂತ ಘಂಟೆ ಹೇಳುತ್ತೀಯೋ ಅನ್ನೋ ರೀತಿಯಲ್ಲಿ ಜನ ಭಾವಿಸ್ತಾರೆ. ಆ ರೀತಿ ಮಧುವೈರಿ ರಾಮನ ಅಡಿದಾವರೆಗಳನ್ನು ಪಡೀತಾ ಆ ಅಡಿದಾವರೆಯಲ್ಲಿ ಕಿರುನಾದದ ವ್ಯಾಜದಿಂದ ನೀನು ಭಕ್ತರಿಗೆ ಬಂದಿರತಕ್ಕಂತಹ ಅವಘಡಗಳು ಹೋಗಲಿ ಎಂಬುದಾಗಿ ಏನಾದರೂ ಮಂತ್ರಗಳನ್ನು ಪಠನ ಮಾಡ್ತಾ ಇದ್ದೀಯಮ್ಮ ಎಂಬುದಾಗಿ ವೇದಾಂತ ದೇಶಿಗರು ಆ ಪಾದುಕೆಗಳನ್ನು ಕೇಳ್ತಾರೆ. ಶೃಣೋತು ರಂಗಾಧಿಪತಿ ಪ್ರಜಾನಾಂ ಆರ್ತಧ್ವನಿಂ ಕ್ವಾಪಿ ಸಮುಜ್ಜಿಹಾನಂ ಇತೀವ ಮತ್ವಾ ಮಣಿಪಾದುಕೆ ತ್ವಂ ಮಂದಪ್ರಸಾರೈರ್ ಮೃದು ಸಿಂಜಿತಾಸಿ. ರಂಗನಾಥ ತಿರುಪತಿ ಇದರ ಶ್ರೀರಂಗದಲ್ಲಿ ಬಿಜ ಮಾಡಿಸುವಾಗ ರಂಗನಾಥ ನಿಧಾನವಾಗಿ ಬಿಜ ಮಾಡಿಸ್ತಾನೆ. ರಾಮ ನಿಧಾನವಾಗಿಯೂ ನಡೀತಾನೆ. ಕೆಲವು ವೇಳೆ ನಿಧಾನವಾಗಿ ನಡೆಯುವುದರ ಉದ್ದೇಶವನ್ನು ವೇದಾಂತ ದೇಶಿಗರು ಹೀಗೆ ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಊಹಿಸೋದು, ಉಲ್ಲೇಖ ಅನ್ನೋದು ಒಂದು ಅಲಂಕಾರ. ಆದ್ದರಿಂದ ಮಧುವೈರಿ ಶೃಣೋತು. ಯಾಕೆ ಅಂದರೆ ಮರಳಿನಲ್ಲಿ ಹೋಗುವಾಗ ಹೆಜ್ಜೆಗಳ ಶಬ್ದ ಸ್ವಲ್ಪ ಕಡಿಮೆಯಾಗುತ್ತೆ. ವೇದಾಂತ ದೇಶಿಗರು ಹೇಳ್ತಾರೆ, ಯಾಕೆ ಹೆಜ್ಜೆಗಳ ಶಬ್ದ ಕಡಿಮೆಯಾಯಿತು? ನನಗೆ ಗೊತ್ತಾಯಿತು ಬಿಡು. ನನಗೆ ಏನು ಗೊತ್ತಾ ಅಂದರೆ ಹೆಜ್ಜೆಗಳ ಶಬ್ದ ಕಡಿಮೆ ಜಾಸ್ತಿಯಾಗಿದ್ದರೆ ಭಗವಂತನಿಗೆ ಭಕ್ತರು ಹೇಳುವ ಪ್ರಾರ್ಥನೆಗಳು ಕೇಳಿಸೋದಿಲ್ಲ. ಅದಕ್ಕೋಸ್ಕರ ಹೆಜ್ಜೆಯನಾದ ಕಡಿಮೆಯಾದರೆ ತನ್ನ ಹೆಜ್ಜೆಯನಾದವನ್ನು ಕಡಿಮೆ ಮಾಡಿಕೊಂಡು ಶೃಣೋತು ರಂಗಾಧಿಪತಿ. ರಂಗನಾಥ ಯಾರು ಭಕ್ತರಿದ್ದಾರೋ ಭಕ್ತರಿದ್ದ ಅವರ ಆರ್ತನಾದಗಳನ್ನು ಭಗವಂತ ಕೇಳಲಿ, ಅವನ ಕಿವಿಗೆ ಬೀಳಲಿ ಎಂಬುದಕ್ಕೋಸ್ಕರ ತಾನು ತನ್ನ ಹೆಜ್ಜೆಯ ನಾದವನ್ನು ಸ್ವಲ್ಪ ಮಾಡಿಕೊಂಡು ಭಕ್ತರನಾದ ಭಗವಂತನಿಗೆ ಕೇಳಿ ಬರಲಿ ಎಂಬುದಾಗಿ. ಅದಕ್ಕೋಸ್ಕರ ನಿನ್ನ ಹೆಜ್ಜೆಯ ಶಬ್ದ ಕಡಿಮೆಯಾಯಿತೋ ಎಂಬುದಾಗಿ ವೇದಾಂತ ದೇಶಿಗರು ಉಲ್ಲೇಖ ಮಾಡ್ತಾರೆ. ತವರತ್ನಕರಾರ್ಪಿತನ್ನವೀನಂ ತವರತ್ನಕರಾರ್ಪಿತನ್ನವೀನಂ ಪರಿಗೃಹ್ಯ ಸ್ಥಿರಮಂಶುಕಂ ಮದೀಯಂ ಜರದಂ ಸುಖವತ್ ಸುಖೇನ ದೇಹಂ ಕೃತಿನ ಕೇಶವ ಪಾದುಕೆ ತ್ಯಜಂತಿ. ಭಗವದ್ರಾಮಾನುಜರು ತತಶ್ಚ ಗದ್ಯದಲ್ಲಿ ಹೇಳ್ತಾ ತತಶ್ಚ ಅನುಭೂಯಮಾನ ಭಾವವಿಶೇಷ ನಿರತಿಶಯ ಪ್ರೀತ್ಯ ಕಿಂಚಿತ್ ಕರ್ತುಂ ದ್ರಷ್ಟುಂ ಸ್ಮರ್ತುಮಶಕ್ತ ಪುನರಪಿ ಶೇಷಭಾವಮೇವ ಯಾಸಮಾನ ಪ್ರಣಮ್ಯ ಆತ್ಮಾನಂ ಭಗವತೆ ನಿವೇದಯತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನವರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ನವಾನಿ ಸಂಯಾತಿ ನರೋಪಿ ದೇಹಿ. ಭಗವದ್ಗೀತೆಯಲ್ಲಿ ಹೇಳ್ತಾ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಪ್ರಾಣಿಯೂ ಕೂಡ ಅದರಲ್ಲೂ ಸಾತ್ವಿಕ ಬ್ರಹ್ಮವಿತ್ತಾದವನು
ಪರಬ್ರಹ್ಮವನ್ನು ತಿಳಿದವನು ಅವನ ಅಂತ್ಯಕಾಲ ಹೇಗಿರುತ್ತೆ? ಅವನ ಅಂತ್ಯಕಾಲವನ್ನು ಭಗವಂತ ಹೇಳ್ತಾ ವಾಸಾಂಸಿ ಜೇರ್ನಾನಿ ಯಥಾ ವಿಹಾಯ. ನಾವು ಹರಿದು ಹೋದ ಬಟ್ಟೆ, ಹಳೆಯ ಬಟ್ಟೆ, ಕೊಳೆಯ ಬಟ್ಟೆ, ಆ ಬಟ್ಟೆಯನ್ನು ಬಿಸುಟು ನಾವು ಹೇಗೆ ಹೊಸ ಬಟ್ಟೆಯನ್ನು ಉಡ್ತೇವೆಯೋ ಹಾಗೆ ಬ್ರಹ್ಮಜ್ಞಾನಿಯಾದವನು ತಿಳಿದವನು ಈ ಹಳೆಯ ಶರೀರವನ್ನು, ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡೀತಾನೆ. ಇಲ್ಲಿ ವೇದಾಂತದ ಶಿವರು ಹೇಳ್ತಾರೆ, ತವ ರತ್ನಕರಾರ್ಪಿತಂ, ಇದು ರತ್ನ ಪದ್ಧತಿ. ತವ ರತ್ನಕರಾರ್ಪಿತಂ ನವೀನಂ, ನಿನ್ನ ಸಮೀಪದಲ್ಲಿದ್ದು ನಿನ್ನನ್ನು ಭಜನೆ ಮಾಡ್ತಾ ನೀನು ಭಾರತ ನಿನಗೆ ತೊಡಿಸಿರ್ತಕ್ಕಂತಹ ರತ್ನದ ಹಾರಗಳು ಇತ್ಯಾದಿಗಳು ಅವುಗಳ ಪ್ರತಿಫಲನ ನಮ್ಮ ಮೇಲೆ ಬಿದ್ದರೆ ತವ ರತ್ನ ಕರ ಅರ್ಪಿತ. ಕರ ಅಂದರೆ ಕಿರಣ. ತವ ನಿನ್ನಲ್ಲಿ ಇರತಕ್ಕಂತಹ ರತ್ನಗಳ ಕಿರಣಗಳನ್ನು ಪಡೆದವರು ಅಂದರೆ ಭಕ್ತಿಯಿಂದ ನಿನ್ನ ಬಳಿ ಸಾರಿ ನಿನ್ನನ್ನು ಪ್ರಾರ್ಥನೆ ಮಾಡಿದವರು ಜರದಂ ಶುಕವತಿ ಜರತೆ ಹಳೆಯದಾದ ಅಂಶುಕವತಿ ಬಟ್ಟೆಯಂತೆ ಈ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು, ಪರಮಪದದ ಶರೀರವನ್ನು ಅವರು ಪಡೀತಾರೆ. ತಾರಾಸಂಗ ಪ್ರಥಿತ ವಿಭವಾಂ ಚಾರುಜಾಂಬೂನದಾಭಾಂ ತಾಮಾರುಹ್ಯ ಪ್ರಥಿತ ವಿಭವಾಂ ಪಾದುಕೆ ರಂಗನಾಥ ಸಂಚಾರಿಣ್ಯಾಂ ಸುರಶಿಖರಿಣಃ ತಸ್ಥುಷಾ ಮೇಖಲಾಯಾಂ ಧತ್ತೆ ಮತ್ತದ್ವಿರದಪತಿನ ಸಾಮ್ಯಕಕ್ಷ್ಯಾಂ ಸಮೀಕ್ಷಾಂ. ತಾರಾಸಂಗ ಪ್ರತಿತ ಅಮ್ಮ ತಾಯಿ, ನಿನ್ನನ್ನು ನಾನು ಈ ರೀತಿ ಚಿಂತನೆ ಮಾಡಬೇಕು. ಈ ರೀತಿ ಚಿಂತನೆ ಮಾಡಿಬಿಟ್ರೆ ನನ್ನ ಅದೃಷ್ಟಕ್ಕೆ ಪಾರಾವಾರವೇ ಇಲ್ಲ. ಅದರಲ್ಲೂ ಕೂಡ ತಾರಾಸಂಗ ನೀನೆಂಥವಳು, ನೀನು ಒಂದು ದೊಡ್ಡ ಆನೆ ಇದ್ದ ಹಾಗೆ ಅಂತ ವೇದಾಂತ ದೇಶಿಕರ ಒಂದು ಉಲ್ಲೇಖ. ತಾರಾಸಂಗ ನೀನು ಹೇಗೆ ಅಂದರೆ, ತಾರಾ ಅಂದರೆ ಸಂಸ್ಕೃತದಲ್ಲಿ ಪ್ರಣವಕ್ಕೆ ಹೆಸರು, ಓಂಕಾರಕ್ಕೆ ತಾರಾ ಅಂತ ಹೆಸರು. ತಾರಾ ಅಂದರೆ ನಕ್ಷತ್ರಗಳಿಗೂ ಹೆಸರು. ತಾರಾಸಂಗ ಪ್ರಥಿತ ವಿಭವಾಂ, ಪ್ರಣವದ ಪಾದುಕೆಗಳಿಗೆ ಪ್ರಣವ ಅಂದರೆ ಓಂಕಾರದ ಸಂಬಂಧದಿಂದಾಗಿ ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಪ್ರಕಾಶ ಬಂದಿದೆ. ತಾರಾಸಂಗ ಪ್ರಥಿತ ವಿಭವಾಂ ಚಾರು ಜಾಂಬೂನದಾಭಾಂ, ಜಾಂಬೂನದ ಅಂದರೆ ಚಿನ್ನದ ಆಭರಣಗಳನ್ನು ಭರತ ಹೊದಿಸಿದ್ದಾನೆ. ಆದ್ದರಿಂದ ತಾರಾಸಂಗ ಪ್ರಥಿತ ವಿಭವಾಂ ಚಾರುಜಾಂಬೂನದಾಭಾಂ ತ್ವಾಮಾರುಹ್ಯ ಪ್ರಥಿತ ವಿಭವಾಂ. ತ್ವಾಮಾರುಹ್ಯ ನಿನ್ನನ್ನು ಏರಿ ಪ್ರಥಿತ ವಿಭವಾಂ ಪಾದುಕೆ ರಂಗನಾಥ ನಿನ್ನನ್ನು ಏರಿ ನಿನ್ನನ್ನು ಸಂಚಾರ ಮಾಡುವಾಗ ಪ್ರಥಿತ ವಿಭವ ಪಾದುಕೆ ರಂಗನಾಥ ಸಂಚಾರಿಣ್ಯಾಂ ಸುರಶಿಖರಿಣ ಧತ್ತೆ ಮತ್ತದ್ವಿರದಪತಿನ ಸಾಮ್ಯಕಕ್ಷ್ಯಾಂ ಸಮೀಕ್ಷಾಂ. ಇಂದ್ರ ತನ್ನ ಐರಾವತವನ್ನು ಏರಿ ಮೇರು ಪರ್ವತ ಸುರಶಿಖರಿಣಿ ಅಂದರೆ ಮೇರು ಪರ್ವತಕ್ಕೆ ಹೆಸರು. ಮೇರು ಪರ್ವತದ ತಪ್ಪಲಿನಲ್ಲಿ ಓಡಾಡಿದರೆ ಹೇಗಾಗಿರುತ್ತೆಯೋ ಹಾಗೆ ನೀನು ಪಾದಿಕೆ ನಿನ್ನನ್ನು ಏರಿ ರಂಗನಾಥ ಸಂಚರಿಸಿದರೆ ಆನೆಯ ಮೇಲೆ ಇಂದ್ರ ಓಡಾಡಿದ ಹಾಗೆ ಆಗುತ್ತೆ ಎಂಬುದಾಗಿ ಆ ಶ್ಲೋಕದ ತಾತ್ಪರ್ಯ. ಮತ್ತೊಂದು ಶ್ಲೋಕ ಎರಡನೇದು ನೋಡಿ, ಅದು ಕನಕರುಚಿರ ಕಾವ್ಯಾಖ್ಯಾತ
ಕನಕರುಚಿರ ಕಾವ್ಯಾಖ್ಯಾತ ಶನೈಶ್ಚರಣೋದಿತ ಶ್ರಿತಗುರುಬುಧ ಭಾಸ್ವದ್ರೂಪ ದ್ವಿಜಾಧಿಪಸೇವಿತ ವಿಹಿತ ವಿಭವ ನಿತ್ಯಂ ವಿಷ್ಣೋ ಪದೇ ಮಣಿಪಾದುಕೆ ತ್ವಮಸಿ ವಿಶ್ವೇಶಾನ್ನ ಶುಭಾಗ್ರಹ ಮಂಡಲೀ. ಏನು ತಾಯಿ, ಏನು ಮಾತು. ದಾಸರು ಒಂದು ಮಾತು ಹೇಳ್ತಾರೆ, ನಿಮಗೆಲ್ಲ ಜ್ಞಾಪಕ ಇರ್ಬೋದು. ಸಕಲ ಗ್ರಹ ಬಲ ನೀನೇ, ಸಕಲ ಗ್ರಹ ಬಲ ನೀನೇ. ಅವರು ಸಮಸ್ತವಾದ ನವಗ್ರಹಗಳ ಬಲ ಅಮ್ಮ ಭಗವಂತ ನಿನಗೆ ಸ್ತೋತ್ರ ಮಾಡಿಬಿಡ್ತೀನಪ್ಪ, ನೀನೇ ನವಗ್ರಹಗಳ ಬಲ ಎಂಬುದಾಗಿ ಅವರು ಹೇಳಿದರು. ಅದು ಇದಕ್ಕೆ ವೇದಾಂತೇಶ್ವರಿ ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ. ಪನ್ ಅಂತ ಕರೀತಾರೆ. ಇದರ ಡಬಲ್ ಮೀನಿಂಗ್ ಬರ್ತಕ್ಕಂತಹ ಒಂದು ಶ್ಲೋಕ ಇದು. ನೋಡಿದ್ರೆ ಏನೂ ಗೊತ್ತಾಗೋದೇ ಇಲ್ಲ. ತಿಳಿದವರು ಹೇಳಬೇಕು. ಪಾದುಕಾಶಾಸ್ತ್ರ ಓದಬೇಕಾದ್ರೆ 4-6 ಶಾಸ್ತ್ರಗಳನ್ನು ಓದಿ, ಕಾವ್ಯಗಳನ್ನು ಓದಿ, ಅನಂತರ ಪಾದುಕಾಶಾಸ್ತ್ರವನ್ನು ಓದಿದರೆ ಅದು ಯಾವುದು ಅಂತ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಅಲ್ಪ ಸ್ವಲ್ಪ ಗೊತ್ತಾಗುತ್ತೆ, ಅದರ ಭಾವಾರ್ಥಗಳು ನಮಗೆ ಗೊತ್ತಾಗೋಲ್ಲ. ನಾವು ಶ್ಲೋಕ ತಿಳ್ಕೊಂಡ್ರೂ ಪ್ರಯೋಜನವಿಲ್ಲ, ಶ್ಲೋಕದ ಅರ್ಥ ತಿಳ್ಕೊಂಡ್ರೂ ಪ್ರಯೋಜನವಿಲ್ಲ. ನನ್ನ ಆಡಿಯನ್ಸಿಗೆ ಹೇಳ್ತಾನೇ ಇರ್ತೀನಿ, ಭಾವಾತ್ಮಕತೆ ಇರಬೇಕು, ಭಾವುಕರಾಗಬೇಕು. ನಾವೆಲ್ಲರೂ ಭಾವುಕರಾಗಬೇಕು. ಇವಾಗ ನೋಡಿ, ಕನಕರುಚಿರ 2 ಅರ್ಥ ಹೇಳ್ತೀನಿ. ಈ ಶ್ಲೋಕಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, 1-2 ನಿಮಿಷ ಟೈಮ್ ತಗೊಳುತ್ತೆ. ಕನಕರುಚಿರ, ನೀನು ಇದಕ್ಕೆ ಕಾಂಚನ ಪದ್ಧತಿ ಎಲ್ಲಿದೆ ಈ ಶ್ಲೋಕ. ಕನಕರುಚಿರ, ಕನಕ ಅಂದರೆ ಚಿನ್ನದಿಂದ ಬಹಳ ಸುಂದರವಾಗಿದ್ದೀಯ. ಹೊನ್ನಿನ ಆಭರಣವನ್ನು ನನಗೆ ಧರಿಸಿರುವುದರಿಂದ, ಭರತ ಧರಿಸಿರುವುದರಿಂದ ನೀನು ಸುಂದರವಾಗಿದ್ದೀಯ. ಕನಕರುಚಿರ ಕಾವ್ಯಾಖ್ಯಾತ, ಕಾವ್ಯ ಅಂದರೆ ಕಾವ್ಯಗಳು. ಪಾದುಕಾಶಾಸ್ತ್ರವೇ ಕಾವ್ಯ. ಈ ಕಾವ್ಯದಲ್ಲಿ ಆಖ್ಯಾತ ಹೇಳಲ್ಪಟ್ಟಿದ್ದಾಳೆ. ಕನಕರುಚಿರ ಕಾವ್ಯಾಖ್ಯಾತ ಶನೈಶ್ಚರಣೋದಿತ, ಮೆಲ್ಲೆಗೆ ನಡೆದು ಸುಂದರವಾಗಿ ಕಾಣ್ತೀಯ. ಪಾದುಕೆ ಅಲ್ವಾ, ಹೆಣ್ಣಲ್ವಾ, ಮೆಲ್ಲೆಗೆ ನಡಿಬೇಕು. ಕಾವ್ಯಾಖ್ಯಾತ ಶನೈಶ್ಚರಣೋದಿತ ಶ್ರಿತ ಗುರು ಬುಧ. ಶ್ರಿತ, ನಿನ್ನನ್ನು ಪಂಡಿತರು, ಗುರುಗಳು, ಆಚಾರ್ಯರುಗಳು ಎಲ್ಲರೂ ಆಶ್ರಯಿಸಿದ್ದಾರೆ. ಶ್ರಿತ ಗುರು ಬುಧ ಭಾಸ್ವದ್ರೂಪ, ಬಹಳ ಪ್ರಕಾಶಮಾನವಾದ ರೂಪವುಳ್ಳವಳಾಗಿದ್ದೀಯ. ಭಾಸ್ವದ್ರೂಪ ದ್ವಿಜಾಧಿಪ ಸೇವಿತ. ದ್ವಿಜ ಅಂದರೆ ಬ್ರಾಹ್ಮಣ, ದ್ವಿಜಾಧಿಪ ಬ್ರಾಹ್ಮಣೋತ್ತಮ. ಬ್ರಾಹ್ಮಣೋತ್ತಮರೆಲ್ಲರಿಂದಲೂ ಕೂಡ ಸೇವಿತಳಾಗಿದ್ದೀಯ. ದ್ವಿಜಾಧಿಪ ಸೇವಿತ ವಿಗತ ದ್ವಿಜಾಧಿಪ ವಿಹಿತ ವಿಭವ. ವಿಹಿತ ಅಂದರೆ ಹೀಗೆ ನಿನ್ನ ವೈಭವ ನಾನಾ ರೀತಿಯಲ್ಲಿ ಬೆಳಗುತ್ತಾ ಇದ್ದೀಯಮ್ಮ. ವಿಹಿತ ವಿಭವ ನಿತ್ಯಂ ವಿಷ್ಣು. ಹಬ್ಬ ಏನು ಅವರು ಶಬ್ದ ರಾಶಿ ಅವರ ಹತೋಟಿಯಲ್ಲಿ ಕೂತ್ಕೊಂಡಿದ್ದೆ. ಅವರ ಹಿಡೀ ಮುಷ್ಟಿನಲ್ಲಿ ವೇದಾಂತ ದೇಶಿಗರ ಶಬ್ದ ರಾಶಿ. ನಾನು ಇದನ್ನು ಅನೇಕರಿಂದ ಕೇಳಿದ್ದೇನೆ. ಯಾರು ವೇದಾಂತ ದೇಶಿಗರನ್ನು ಸ್ವಲ್ಪ ಕೆಳಮಟ್ಟದಿಂದ ನೋಡ್ತಾರೋ ಅಂಥವರು ಕೂಡ ಅವರಲ್ಲಿರುವ ಶಬ್ದ ರಾಶಿ ಅದಕ್ಕೆ ಮಾರು ಹೋಗಿದ್ದಾರೆ. ಅವರು ಕೂಡ ಮಾರು ಹೋಗಿದ್ದಾರೆ. ವಿಹಿತ ವಿಭವ ನಿತ್ಯಂ ವಿಷ್ಣೋಪದ. ವಿಷ್ಣೋಪದ ಅಂದರೆ ಡಬಲ್ ಮೀನಿಂಗ್. ವಿಷ್ಣೋಪದ ಅಂದರೆ ವಿಷ್ಣುವಿನ ಪಾದಗಳು. ವಿಷ್ಣು ಇನ್ನೊಂದು ಅರ್ಥ. ವಿಷ್ಣೋಪದ ಅಂದರೆ ಆಕಾಶ. ವಿಷ್ಣೋಪದೇ ಅಂದ್ರೆ ಆಕಾಶ. ವಿಷ್ಣೋಪದೇ ವಿಹಿತ ವಿಭವ ನಿತ್ಯಂ ವಿಷ್ಣೋಪದೇ ಮಣಿಪಾದುಕೆ. ಹೇ ಮಣಿಪಾದುಕೆ, ತ್ವಮಸಿ ತ್ವಮಸಿ ವಿಶ್ವೇಶಾಂ. ಪ್ರಪಂಚದಲ್ಲಿ ಇರುವವರೆಲ್ಲರಿಗೂ ಕೂಡ ವಿಶ್ವೇಶಾನ್ನ ಶುಭಾಗ್ರಹ ಮಂಡಲಿ. ಈ ಗ್ರಹಗಳಿದೆಯಲ್ಲ, ಶನಿ, ಶುಕ್ರ, ಗುರು ಇತ್ಯಾದಿಗಳು ಒಂದೊಂದು ಸಲ ಒಂದೊಂದು ತಿಂಗಳು ಬದಲಾವಣೆ ಆಗ್ತಾ ಹೋಗ್ತಾ ಇರ್ತವೆ. ಪ್ರತಿ ತಿಂಗಳು ಕೂಡ ಜಾತಕ ನಾವು ಹಿಡ್ಕೊಂಡು ಓಡಾಡಬೇಕು ಜ್ಯೋತಿಷ್ಕನ ಮನೆಗೆ.
ಹೇಗೆ ಜಾತಕ ನೋಡಿ ಸ್ವಾಮಿ, ಜಾತಕ ನೋಡಿ ಅದನ್ನು ಹೇಳಿದರೆ ಎಲ್ಲೋ ಹೋಗಬೇಡಿ. ವೇದಾಂತ ಶಿವರು ಒಂದು ಶ್ಲೋಕವನ್ನೇ ಹೇಳಿಬಿಟ್ಟಿದ್ದಾರೆ. ಹೇಳಿ ಮೋಘ ಚಿಂತಾಪರಾನ್ಮುಖ ಅಂದರೆ ಗ್ರಹಚಾರದ ಬಗ್ಗೆ ಹೆದರಬೇಡ, ಜಾತಕದ ಬಗ್ಗೆ ಹೆದರಬೇಡ, ಅಥವಾ ಸ್ವಪ್ನಗಳಲ್ಲಿ ಕೆಟ್ಟ ಕನಸುಗಳನ್ನು ಕಂಡ್ರೆ ಹೆದರಬೇಡ, ಯಾವುದಾದರೂ ಶಕುನಗಳನ್ನು ನೋಡಿ ಹೆದರಬೇಡ. ಇದಕ್ಕೆ ಹೇಳ್ತಾರೆ ಸಂಕಲ್ಪ ಸೂರ್ಯೋದಯ ಎಂಬ ನಾಟಕದಲ್ಲಿ ಮೋಘ ಚಿಂತಾಪರಾನ್ಮುಖ. ಈ ಕೆಟ್ಟ ಆಸೆ ಯೋಚನೆಗಳನ್ನು ನನ್ನ ಗ್ರಹಚಾರ ಕೆಟ್ಟೋಗಿದೆ, ನನಗೆ ಕಾಲ ಚೆನ್ನಾಗಿಲ್ಲ ಇತ್ಯಾದಿಗಳು ಯಾವುದನ್ನೂ ಹೇಳಬೇಡಿ. ಪ್ರಾಪ್ತಮುಪಾಸೀನ, ಬಂದದ್ದನ್ನು ಬಂದದ್ದ ಹಾಗೆ ಅನುಭವಿಸೋಣ. ಪ್ರವೇಕ್ಷೇ ಪರಮಂ ಪದಂ, ಪ್ರವೇಕ್ಷೇ ಪರಮಂ ಪದಂ, ನಾನು ಪರಮಪದಕ್ಕೆ ಪ್ರವೇಶ ಮಾಡ್ತೇನೆ ಅಂತಾರೆ. ಆದ್ದರಿಂದ ತ್ವಮಸಿ ವಿಶ್ವೇಶಾನ್ನ, ನಮ್ಮೆಲ್ಲರಿಗೂ ಕೂಡ ಶುಭಾಗ್ರಹ ಅಮ್ಮ ಪಾದುಕೆ. ನಾನು ಯಾವ ಜಾತಕವನ್ನು ಹಿಡ್ಕೊಂಡು ಹೋಗೋಲ್ಲ, ಯಾವ ಶಕನಕ್ಕೂ ಬೆದರೋಲ್ಲ, ಯಾವ ಕನಸಿಗೂ ಬೆದರೋಲ್ಲ, ನೀನೇ ನನಗೆ ಗತಿ ಎಂಬುದಾಗಿ ಹೇಳ್ತಾರೆ ನೋಡಿ. ಈ ಶ್ಲೋಕದಲ್ಲಿ ನವಗ್ರಹಗಳನ್ನು ತಂದುಬಿಟ್ಟಿದ್ದಾರೆ. ನವಗ್ರಹಗಳನ್ನು ತಂದು ವೇದಾಂತ ದೇಶಿಗರು ಹೇಳಿದ್ದಾರೆ. ಕನಕ ರುಚಿರ, ಸಂಸ್ಕೃತದಲ್ಲಿ ಕನಕ ಅಂದರೆ ಅಂಗಾರಕನಿಗೆ ಹೆಸರು. ಕನಕ ರುಚಿರ ಅವಳ ಆ ಪಾದುಕೆಗಳಲ್ಲಿ ಎಲ್ಲ ನವಗ್ರಹಗಳೂ ಇವೆಯಲ್ಲಿ. ಕನಕ ರುಚಿರ, ಅಂಗಾರಕನಿಂದ ಕಾಂತಿಯುಕ್ತಳಾಗಿದ್ದಾಳೆ. ಕನಕ ರುಚಿರ ಕಾವ್ಯಾಖ್ಯಾತ, ಕಾವ್ಯ ಅಂದರೆ ಶುಕ್ರಾಚಾರ್ಯನಿಗೆ ಹೆಸರು. ಕಾವ್ಯಾಖ್ಯಾತ, ಶುಕ್ರಾಚಾರ್ಯನಿಂದ ಸ್ತೋತ್ರ ಮಾಡಲ್ಪಟ್ಟವಳಾಗಿದ್ದಾಳೆ. ಕನಕ ರುಚಿರ ಕಾವ್ಯಾಖ್ಯಾತ ಶನೈಶ್ಚರಣೋದಿತ. ಶನೈಶ್ಚರಣ ಅಂದರೆ ನಿಧಾನವಾಗಿ ಓಡಾಡುವಳು ಅಂತ ಅಪೇರೆಂಟ್ ಮೀನಿಂಗ್. ಶನೈಶ್ಚರಣ ಅಂದರೆ ನಿಧಾನವಾಗಿ ನಡೆಯುವನು. ಶನಿಗ್ರಹ, ಆ ಶನಿ ಮಹಾತ್ಮನು ನಿನ್ನಲ್ಲಿದ್ದಾನೆ. ಶನೈಶ್ಚರಣೋದಿತ ಶ್ರಿತ ಗುರು ಬುಧ, ನನ್ನ ಗುರುಗಳು ಪಂಡಿತರಾದವರು ಸೇವಿಸ್ತಾರೆ ಅಂತ ಅಪೇರೆಂಟ್ ಮೀನಿಂಗ್. ಗುರು ಬುಧ, ಗುರುಗ್ರಹ, ಬುಧಗ್ರಹ ಅವುಗಳಿಂದಲೂ ಸೇರಿದೆ. ಚಿತ್ತ ಗುರು ಬುಧ ದ್ವಿಜಾಧಿಪ ಸೇವಿದ್ಯಗು ಭಾಸ್ವದ್ರೂಪ. ಭಾಸ್ವಾನ್ ಅಂದರೆ ಸೂರ್ಯನಿಗೆ ಹೆಸರು. ಭಾಸ್ವದ್ರೂಪ ದ್ವಿಜಾಧಿಪ ಸೇವಿತ. ದ್ವಿಜಾಧಿಪ ಅಂದರೆ ಚಂದ್ರನಿಂದ ಸೇವಿಸಲ್ಪಟ್ಟಿದ್ದಾಳೆ. ದ್ವಿಜಾಧಿಪ ವಿಹಿತ ವಿಭವ ನಿತ್ಯಂ ವಿಷ್ಣೋಪದೇ. ವಿಷ್ಣೋಪದೇ ಅಂದರೆ ಇಲ್ಲಿ ಭಗವಂತನ ಅಡಿದಾವರೆಗಳಲ್ಲೇ ಅವಳು ಪ್ರಕಾಶಿಸ್ತಾಳೆ. ವಿಷ್ಣೋಪದೇ ಆಕಾಶದಲ್ಲಿರ್ತಕ್ಕಂತಹ ನವಗ್ರಹಗಳು ಅಷ್ಟು ನಿನ್ನಲ್ಲಿವೆ. ಅವುಗಳೆಲ್ಲ ನಮಗೆ ಅವುಗಳು ವ್ಯತಿರಿಕ್ತವಾದರೂ ನೀನು ನಿತ್ಯವೂ ಶುಭಾಗ್ರಹ ಮಂಡಲಿ. ನಮಗೆ ಯಾವತ್ತೂ ಕೆಟ್ಟದ್ದನ್ನು ಮಾಡದೇ ಇರ್ತಕ್ಕಂಥ ಅವಳು ಯಾರಪ್ಪ ಅಂದರೆ ನೀನೇ. ನೋಡಿ ಒಂದು ಸ್ವಾರಸ್ಯ, ನೀವು ಎಲ್ಲೇ ಜಗತ್ತಿನ ಎಲ್ಲ ಇತಿಹಾಸಗಳಿಗೆ ನೋಡಿ, ಹೆಂಗಸಿಗೆ ಕೊಟ್ಟ ಸ್ಥಾನ ಯಾವ ದೇಶದಲ್ಲೂ ಇಷ್ಟು ನಮ್ಮ ದೇಶದವರು ಕೊಟ್ಟಷ್ಟೇ ಕೊಟ್ಟಿಲ್ಲ. ನಮ್ಮ ಲಕ್ಷ್ಮೀದೇವಿ ಅವರೆಲ್ಲರನ್ನು ಹೈಯೆಸ್ಟ್ ದೇವತೆಯಾಗಿ ಮಾಡಿದ್ದೇವೆ. ನಮ್ಮ ಪಾದುಕೆಯನ್ನು ಸ್ತ್ರೀಲಿಂಗವಾಗಿಯೇ ಮಾಡಿದ್ದೇವೆ. ನಮ್ಮ ಸೀತೆಯಾಗಲಿ, ದಮಯಂತಿಯಾಗಲಿ, ದ್ರೌಪದಿಯಾಗಲಿ, ಯಾರು ಪತಿವ್ರತ ಸ್ತ್ರೀಯರಿದ್ದಾರೆ ಅವರೆಲ್ಲರನ್ನು ಅಷ್ಟು ಎತ್ತರದಲ್ಲಿ ಕೂರಿಸಿದ್ದೇವೆ. ಇದು ನಮ್ಮ ಭಾರತ ಮಾತ್ರ ಮಾಡ್ತಕ್ಕಂಥದ್ದೇ ವಿನಃ ಬೇರೆ ಕಡೆ ಕಂಡು ಬರೋದಿಲ್ಲ. ಇನ್ನು ಕೆಲವದಾಗಿ ತವರತ್ನ ತಾರ ಕನಕ ರುಚಿರ ಮಣಿಪಾದುಕಯೋರ್ಯುಗಂ ಮುರಾರೇ ಮಯಿ ನಿತ್ಯಂ ವಿದಧಾತು ಮಂಗಳಾನಿ ಅಧಿಕೃತ್ಯ ಚರಾಚರಸ್ಯ ರಕ್ಷ್ಯಾಂ ಅನುಕಂಪಾ ಕ್ಷಮಯೋರಿವಾವತಾರ. ಪಾದುಕೆಗಳು ಎರಡಲ್ವಾ, ಆದ್ದರಿಂದ ಎರಡೂ ಕೂಡ ನೀವಿಬ್ಬರೂ ಕೂಡ ಒಂದೊಂದು ಅವತಾರ. ಅನುಕಂಪ ಅಂತ ಹೇಳಿದರೆ ಕಂಪ್ಯಾಷನ್, ಕ್ಷಮ ಅಂತ ಹೇಳಿದರೆ ಪೇಷನ್ಸ್. ಈ ಭಗವಂತನಿಗೆ ಎರಡು ಗುಣಗಳು ಮುಖ್ಯ.
ದಯೆ ಮತ್ತು ಕ್ಷಮ, ಈ ದಯೆ ಎರಡು ಇವೆರಡರ ಅವತಾರ ತಾಯಿ ಪಾದುಕೆಯೇ, ನೀನು ದಯೆ ಮತ್ತು ಕ್ಷಮೆಗಳ ಅವತಾರವಾಗಿದ್ದೀಯ. ನನಗೆ ನನ್ನನ್ನು ಎಲ್ಲ ರೀತಿಯಿಂದಲೂ ನೀನು ಕಾಪಾಡಮ್ಮ ಎಂಬುದಾಗಿ ಅವಳಲ್ಲಿ ಶರಣಾಗತಿಯನ್ನು ಹೇಳುತ್ತೆ. ಮಣಿಪಾದುಕಯೋ ಶರಣೋ ಮಣಿಪಾದುಕಯೋರ್ಮುರಾರೇ ಪ್ರಣತಾನ್ ಪಾಲಯಿತು ವಿಪದ್ಯಮಾನಾನ್ ವಿಪದಾಮಿಹ ದೈವಮಾನುಷೀಣಾಂ ಪ್ರತಿಕಾರಂ ಯುವಯೋರ್ದ್ವಯಂ ಪ್ರತಿಮಃ ಅನ್ನೋದು ಅಮ್ಮ ನಿಮ್ಮೆಲ್ಲರೂ ಕೂಡ ಮಣಿಪಾದುಕಯೋರ್ ಯುಗಂ ಮುರಾರೇ ಏನು ಪ್ರಣತಾನ್ ಪಾಲಯಿತು ವಿಪದ್ಯಮಾನಾನ್, ಯಾರು ತೊಂದರೆಗೆ ಒಳಗಾಗ್ತಾ ಇದ್ದಾರೋ ಅಂತಹ ಅವರನ್ನು ಅನುಗ್ರಹ ಮಾಡೋದಕ್ಕೋಸ್ಕರ ನೀವು ವಿಪದಾಮಿಹ ದೈವಮಾನುಷೇಣ. ಮನುಷ್ಯನಿಗೆ ಎರಡು ಕಡೆಯಿಂದ ತೊಂದರೆಗಳು ಬರುತ್ತೆ. ದೇವತೆಗಳ ಕಡೆಯಿಂದ ತೊಂದರೆಯೂ ಬರುತ್ತೆ, ಮನುಷ್ಯರಿಂದಲೂ ತೊಂದರೆ. ಮನುಷ್ಯನಿಗೆ ಮನುಷ್ಯನೇ ಶತ್ರು, ಆದ್ದರಿಂದ ಮನುಷ್ಯರಿಂದಲೂ ನಮಗೆ ತೊಂದರೆಗಳು ಬರುತ್ತೆ. ಅವರೆಲ್ಲರಿಂದಲೂ ಉಂಟಾಗತಕ್ಕಂತಹ ಎಲ್ಲ ತೊಂದರೆಗಳನ್ನು ಕೂಡ ನೀನು ನೀಗಿಸಬಲ್ಲೆ ಅಮ್ಮ ತಾಯಿ, ನೀನು ಅದನ್ನು ನೀಗಿಸು. ಮಣಿಪಾದುಕಯೋರ್ ಯುಗಂ ಮುರಾರೇ ಮೈ ನಿತ್ಯಂ ವಿದಧಾತು ಮಂಗಳಾನಿ ಅಧಿಕೃತ್ಯ ಚರಾಚರಸ್ಯ ರಕ್ಷಾಂ. ಆಯ್ತಲ್ಲ, ಶರಣೋ ಮಣಿಪಾದುಕಯೋ ಅನನ್ಯ ಶರಣಸ್ಸೀದನ್ನೇ ಅನಂತ ಕ್ಲೇಶ. ಇದು ಒಳ್ಳೆ ಪ್ರಪತ್ತಿ, ಪಾದುಕೆಗಳಲ್ಲೇ ಪ್ರಪತ್ತಿ ಮಾಡೋದು. ಅನನ್ಯ ಶರಣಸ್ಸೀದನ್ನೇ ಅನಂತ ಕ್ಲೇಶ ಸಾಗರೇ ಶರಣಂಚರಣತ್ರಾಣಂ ರಂಗನಾಥಸ್ಯ ಸಂಶ್ರಯೇ. ನನಗೆ ಬಹಳ ತೊಂದರೆಗಳು ಬರ್ತಾ ಇವೆ. ಮನುಷ್ಯರ ಕಡೆಯಿಂದಲೂ ತೊಂದರೆಗಳು ಬರ್ತಾ ಇವೆ, ದೇವತೆಗಳ ಕಡೆಯಿಂದಲೂ ತೊಂದರೆಗಳು ಬರ್ತಾ ಇವೆ. ನನಗೆ ಯಾರೂ ಗತಿ ಇಲ್ಲಮ್ಮ. ನನಗೆ ಅನನ್ಯ ಶರಣ ಸೀದನ್ನೇ ಸಂಕಟ ಪಡ್ತಾ ಇದ್ದೇನೆ. ಅನನ್ಯ ಶರಣ ಸೀದನ್ನೇ ಅನಂತ ಕ್ಲೇಶ ಸಾಗರೆ. ಒಂದಲ್ಲ ಎರಡಲ್ಲ ನಮಗೆ ನನಗೆ ಬಂದಿರತಕ್ಕಂತಹ ತೊಂದರೆಗಳು ಅನಂತ ಕ್ಲೇಶ ಸಾಗರ. ಆದ್ದರಿಂದ ನನಗೇನು ಗತಿ ಗೊತ್ತಾ? ಶರಣತ್ರಾಣಂ. ಆ ಭಗವಂತನ ಶರಣತ್ರಾಣ ಪಾದುಕೆ ಆ ಭಗವಂತನ ಪಾದುಕೆಗಳಿದೆಯಲ್ಲ, ಶರಣತ್ರಾಣಂ ರಂಗನಾಥಸ್ಯ ಸಂಶ್ರಯೇ. ರಂಗನಾಥನ ಅಡಿದಾವರೆಗಳಿಗಿಂತ ಅಡಿದಾವರೆಗಳನ್ನ ಆಶ್ರಯಿಸಿರ್ತಕ್ಕಂಥ ಪಾದುಕೆಗಳನ್ನು ನಾನು ಆಶ್ರಯಿಸ್ತೇನೆ. ಕೊನೆಯದಾಗಿ ಕೊನೆಯ ಶ್ಲೋಕ ಇದು. ಪ್ರಪದ್ಯೆ ಪಾದುಕಾರೂಪಂ ಪ್ರಣವಸ್ಯ ಕಲಾದ್ವಯಂ ಓತಂ ಮಿತಂ ಯಸ್ಮಿನ್ ಅನಂತಸ್ಯಾಪಿ ತತ್ಪದಂ. ಸ್ವಲ್ಪ ಈ ಶ್ಲೋಕಕ್ಕೆ ಅರ್ಥ ಹೇಳೋದು ಸಂಸ್ಕೃತ ಬಲ್ಲವರಿಗೂ ಕಷ್ಟ. ಪ್ರಪದ್ಯೆ ನೋಡಿ, ಇದನ್ನು ಕೊನೆಯ ಶ್ಲೋಕ. ಪ್ರಪದ್ಯೆ ಪಾದುಕಾರೂಪಂ ಪಾದುಕೆ ಇದೆಯಲ್ಲ, ರಾಮನ ಪಾದುಕೆಗಳು, ರಂಗನಾಥನ ಪಾದುಕೆಗಳು, ಅಡಿದಾವರೆಗಳು. ನಿಮಗೆ ಎಲ್ರಿಗೂ ಕೂಡ ಭಟ್ಟಾಚಾರ್ಯರು ನಿಮಗೆ ತಲೆಯ ಮೇಲೆ ಶಠಾರಿಯನ್ನು ಇಡ್ತಾರೆ ನೋಡಿ, ಅವುಗಳ ಪಾದುಕೆ. ಈ ಪಾದುಕೆಗಳನ್ನು ನಾನು ಅದರಲ್ಲಿ ಶರಣಾಗತಿಯನ್ನು ಮಾಡ್ತೇನೆ. ಪ್ರಪದ್ಯೇ ಪಾದುಕಾರೂಪಂ ಪ್ರಣವಸ್ಯ ಕಲಾದ್ವಯಂ. ಪ್ರಣವ ಅಂದರೆ ಓಂಕಾರ, ಓಂಕಾರದ ಕಲಾದ್ವಯ. ಇಲ್ಲೇ ಅದನ್ನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಷ್ಟ. ಪ್ರಣವಸ್ಯ ಕಲಾದ್ವಯಂ, ಓಂಕಾರದ ಎರಡು ಸ್ವರೂಪಗಳು. ಓಂ ಅನ್ನು ನೋಡಿ, ಅದನ್ನು ಮುಂದಿನ ಪಾದದಲ್ಲಿ ಅವರೇ ಅದನ್ನು ವಿವರಣ ಕೊಡ್ತಾ ಇದ್ದಾರೆ. ಓತಂ ಮಿತಮಿದಂ ಯಸ್ಮಿನ್ ಅನಂತಸ್ಯಾಪಿ ತತ್ಪದಂ. ಒಂದರ್ಥ ಪಾದುಕೆ ಬಹಳ ಚಿಕ್ಕದು. ನಾವು ಕೇಳೋವಾಗ ಅನಂತ ಭಗವಂತ ಸರ್ವವ್ಯಾಪಿ, ಎಲ್ಲೆಲ್ಲೂ ಇರೋನು, 14 ಲೋಕಗಳಲ್ಲಿ ಎಲ್ಲ ಕಡೆಯಲ್ಲೂ ಇರ್ತಕ್ಕಂಥ ಅಷ್ಟು ದೊಡ್ಡ ಭಗವಂತ ಒಂದು ಚಿಕ್ಕ ಪಾದುಕೆಗಳಲ್ಲಿ ಅಳೆಯಲ್ಪಟ್ಟಿದ್ದಾನೆ. ಓತಂ ಮಿತಂ ಅಂದರೆ ಅಳೆಯಲ್ಪಟ್ಟಿತು. ಓತಪ್ರೋತ ಅಂತೇವೆ ನೋಡಿ, ಕೆಲವು ಜಾಗದಲ್ಲಿ ಬಟ್ಟೆಗಳಲ್ಲಿ ಓತಪ್ರೋತ, ಅಡ್ಡ ನೂಲುಗಳು ಇವೆ, ಉದ್ದವಾದ ನೂಲುಗಳು ಇವೆ ಅಲ್ವಾ. ಆದ್ದರಿಂದ ಓತಂ ಪ್ರೋತಂ. ಆದ್ದರಿಂದ ಈ ರೀತಿ ಭಗವಂತನ ಪಾದುಕೆಗಳಲ್ಲಿ ಓತಪ್ರೋತವಾಗಿ ಬಿಟ್ಟಿದ್ದೀಯಾ ನೀನು.
ಅಷ್ಟು ಅನಂತವಾದದ್ದು ಜಗತ್ತೆಲ್ಲವನ್ನು ವ್ಯಾಪಿಸಿರ್ತಕ್ಕಂತಹ ಭಗವಂತನ ಪಾದುಕೆಗಳನ್ನು ನೀನು ಅಳೆದು ಬಿಟ್ಟಿದ್ದೀಯಲ್ಲ. ನಿನ್ನಲ್ಲಿ ನಿನ್ನಲ್ಲಿ ಅಳೆದು ಬಿಟ್ಟು ನಿನ್ನಲ್ಲಿ ಇಟ್ಕೊಂಡಿದ್ದೀಯಲ್ಲ. ಅದು ಕಂಟೈನರ್ ಆಗಿ ಒಂದು ಡಬ್ಬಾದಲ್ಲಿ ನಾವೇನಾದರೂ ಪದಾರ್ಥಗಳನ್ನು ಇಟ್ಟರೆ ಡಬ್ಬ ದೊಡ್ಡದಲ್ವ ಎಲೆಕ್ಕಿಂತ, ಒಳಗಡೆ ಇರುವ ಪದಾರ್ಥಕ್ಕಿಂತ ಡಬ್ಬ ದೊಡ್ಡದಲ್ವ. ಹಾಗೆ ಪಾದುಕೆಗಳಲ್ಲಿ ಭಗವಂತ ಇದ್ದಾನೆ ಅಂದರೆ ಭಗವಂತನೇ ಚಿಕ್ಕವನಾದ, ಪಾದುಕೆ ದೊಡ್ಡದಾಗಿದೆ. ಇನ್ನೂ ಒಂದು ಅರ್ಥ ನೋಡಿ, ಎಷ್ಟು ಅರ್ಥಗಳನ್ನ ತುಂಬಿದ್ದಾರೆ ಆ ಮಹಾನುಭಾವ. ಅವರ ಅರ್ಥವನ್ನು ಮಾಡ್ಕೋಬೇಕಾದ್ರೆ ಅವರ ಅನುಗ್ರಹ ತುಂಬ ಬೇಕು. ನಾನು ಎಷ್ಟೋ ಜನಕ್ಕೆ, ನನಗೆ ಚಿಕ್ಕ ವಯಸ್ಸಿನಲ್ಲಿ, ನಾನು 10 ವಯಸ್ಸಿನವನಿದ್ದಾಗ 80 ವರ್ಷಗಳ ಹಿಂದೆ, ಆಗ ಒಬ್ಬ ಮಹಾತ್ಮರು ಕಂಚಿಯಿಂದ ದಯಮಾಡಿಸಿದ್ರು. ನಾನು ತಿರುನಾರಾಯಣನಿಗೆ ಆಳವಂದಾರ್ ಸ್ತೋತ್ರವನ್ನು ಹೇಳ್ತಾ ಇದ್ದೆ. ಕೊನೆಯಲ್ಲಿ ಒಂದು ಮಾತು, ತಿರುನಾರಾಯಣ ಅಡಿದಾವರೆಗಳನ್ನು ಜ್ಞಾಪಿಸಿಕೊಂಡು ಈ ಶ್ಲೋಕ ಹೇಳ್ತಾ ಇದ್ದೆ. ಅಕೃತ್ರಿಮ ತ್ವಚರಣಾಂಬುಜದ್ವಯಂ ಮದೀಯ ಮೂರ್ಧಾನಮಲಂ ಪಿತಾಮಹಂ ನಾಥ ಮುನಿಂ ವಿಲೋಕ್ಯ ಪ್ರಸೀದ ಮದ್ವೃತ್ತಂ ಅಚಿಂತಯಿತ್ವಾ. ನಾನು ಭಕ್ತಿಯಿಂದ, ವಯಸ್ಸು ಕೂಡ ಇನ್ನೂ ಚಿಕ್ಕ 10 ವಯಸ್ಸಲ್ವೋ ನಮಗೆ. ತಿರುನಾರಾಯಣನ ಮೇಲುಕೋಟೆಯ ತಿರುನಾರಾಯಣನ ಸಮೀಪದಲ್ಲಿ ಈ ಆಳವಂದಾರ್ ಸ್ತೋತ್ರ, ಮುಕುಂದಮಾಲೆ ಇದೆರಡನ್ನೂ ಕೂಡ ಸೇವಿಸ್ತಕ್ಕಂಥ, ಪಾರಾಯಣ ಮಾಡ್ತಕ್ಕಂಥ ಒಂದು ರೈಟ್ ಅದು ಇವತ್ತಿಗೂ ಇದೆ. ನಾವು ಹೇಳ್ತಾ ಇದ್ದೇವೆ ಅದನ್ನು ಹೇಳ್ತಾ ಇದ್ದಾಗ ಈ ಶ್ಲೋಕ ಬಂದು, ಅಕೃತ್ರಿಮ ತಿರುನಾರಾಯಣ, ನೀನು ಅಕೃತ್ರಿಮನಪ್ಪ, ನಿನಗೆ ಯಾವ ಕೃತ್ರಿಮನೂ ಗೊತ್ತಿಲ್ಲ. ತ್ವಚ್ಚರಣಾಂಬುಜದ್ವಯಂ, ಅದರಲ್ಲಿ ನಮ್ಮ ತಾತಂದಿರು ಬಹಳ ಗಟ್ಟಿಯರಾಗಿದ್ದರಪ್ಪ. ಪಿತಾಮಹಂ ನಾಥ ಮುನಿಂ ವಿಲೋಕ್ಯ, ನಮ್ಮ ತಾತಂದಿರಾದ ನಾಥ ಮುನಿಗಳನ್ನು ನೋಡಿ ನನ್ನನ್ನು ಅನುಗ್ರಹಿಸು. ನನ್ನನ್ನು ನೋಡಬೇಡ, ನಾನು ಬಹಳ ಕೆಟ್ಟವನು. ನಮ್ಮ ತಾತಂದಿರನ್ನು ನೋಡು, ಅವರನ್ನು ನೋಡಿ ನನ್ನನ್ನು ಅನುಗ್ರಹಿಸು ಎಂಬುದಾಗಿ ಕೇಳಿಕೊಂಡು ಅತ್ತದ್ದು ನಿಜ. ತಿರುನಾರಾಯಣ ಚಿಕ್ಕ ವಯಸ್ಸು ಏನೂ ಗೊತ್ತಿಲ್ಲ, ಮುಗ್ಧ ನಾನು. ಹಾಗೆ ತಿರುನಾರಾಯಣ ಇದ್ದಾರೆ. ಅದೇನು ತಿರುನಾರಾಯಣ ಏನು ಮಾಡಬೇಕೋ ಮಾಡಿಬಿಟ್ಟ ನೋಡಿ ಆವತ್ತು. ನನಗೆ ಇವತ್ತಿಗೂ ಆಶ್ಚರ್ಯ. ಎದುರಿಗೊಬ್ಬ ಮುದುಕರು ಬಂದಿದ್ದರು, ಕಂಚಿಯಿಂದ ಬಂದಿದ್ದರು. ಈ ಕೃಷ್ಣಮಾಚಾರ್ಯ ಸ್ವಾಮಿ ಅಂತ ಹೇಳಿಬಿಟ್ಟು ಅವರಿಗೆ ನಿಂತಿದ್ದರು. ಅವರಲ್ಲಿ ಕೆಲಸ ಮಾಡಿದ್ದಾನೆ ಅವನು ತಿರುನಾರಾಯಣ, ಅಲ್ಲಿ ಕೆಲಸ ಮಾಡಿಬಿಟ್ಟ. ಅದಾದ ಒಡನೆ ಆ ತಾತ ಬಂದರು. ಆ ತಾತ ಬಂದು ನಾನು ಅಪ್ಪಿಕೊಂಡ್ರು. ಇಷ್ಟು ಚೆನ್ನಾಗಿ ಹೇಳ್ತೀಯಲ್ಲ, ನೀನು ಯಾರ ಮಗ? ನೀನು ವೇದಾಧ್ಯಯನ ಮಾಡ್ತಾ ಇದ್ದೀಯಾ? ನಿನ್ನ ಮುಖದ ತೇಜಸ್ಸು ನೋಡಿದ್ರೆ ಹಾಗೆ ಕಾಣುತ್ತೆ. ಹೌದು, ಮಾಡ್ತಾ ಇದ್ದೇನೆ. ನಿಮ್ಮ ತಾಯಿ ತಂದೆಗಳನ್ನು ತೋರಿಸ್ತೀಯಾ ಅಂದರು. ಸರಿ ಅಂತೆ. ನಮ್ಮ ತಾಯಿ ತಂದೆಗಳ ಹತ್ರ ಕರ್ಕೊಂಡು ಹೋದರೆ ಅವರು ನಮ್ಮ ತಾಯಿ ತಂದೆಗಳನ್ನು ಒಂದು ಪರ್ಮಿಷನ್ ಕೇಳಿದ್ರು. ನೀವು ಮಗುವಿಗೆ ಕೆಲವು ಮಂತ್ರಗಳನ್ನು ಉಪದೇಶ ಮಾಡಬೇಕು ಅಂತಿದ್ದೇನೆ, ನಿಮ್ಮ ಒಪ್ಪಿಗೆ ಇದೆಯಾ ಅಂತ. ಅದು ನಮ್ಮ ತಾಯಿ ತಂದೆಗಳು ಬಹಳ ಖುಷಿಯಾಗ್ಬಿಡ್ತು, ಒಪ್ಕೊಂಡ್ಬಿಟ್ರು. ಆವತ್ತು ಅವರು ಕೊಟ್ಟ ವೇದಾಂತ ದೇಶಿಕರ ಮಂತ್ರ, ಇದನ್ನು ಅನುಷ್ಠಾನ ಇವರಿಗೆಲ್ರಿಗೂ ಮಾಡಿದ್ದೇನೆ. ಆಲ್ಮೋಸ್ಟ್ ನನ್ನ ಸಮೀಪದಲ್ಲಿ ಇರೋವರೆಲ್ಲರಿಗೂ ಕೂಡ ವೇದಾಂತ ದೇಶಿಕರನ್ನು ಇದು ಮಾಡಿದ್ದೇನೆ. ಅವರ ಅನುಗ್ರಹದಿಂದಲೇ ಇಷ್ಟೊಂದು ಮಾತನಾಡೋದಕ್ಕೊಂದು ಶಕ್ತಿ ಬಂದಿದೆ. ಅದು ನಾನು ಕೊನೆ ಹೇಳಿದೆ, ಅನನ್ಯ ಶರಣಸ್ಯ ಇದನ್ನೇ ಅದು ತಾನೇ ಕೊನೆ ಶ್ಲೋಕ ಯಾವುದು? ಓತಂ ಮಿತಂ ಇದಂ ಯಸ್ಮಿನ್. ಓತಂ ಅಂತಿದೆ. ಓ ತಮ್ಮನವಾಗ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಕಷ್ಟ. ಓ ತಮ್ಮಂದರೆ ಆ ಪ್ಲಸ್ ಓ ಆಗುತ್ತೆ. ಆ ಪ್ಲಸ್ ಓ, ಅದು ಯಾವುದು? ಆ ಪ್ಲಸ್ ಓತ, ಆ ಪ್ಲಸ್ ಓ ಸಂಧಿ ಬಂದರೆ ಓ ಆಗುತ್ತೆ. ಆ ಪ್ಲಸ್ ಇದೆಯಲ್ಲ, ಆ ಅಂದರೆ ವೇದಾಂತ ಶಾಸ್ತ್ರದಲ್ಲಿ ಮಹಾವಿಷ್ಣುವಿಗೆ ಹೆಸರು. ಅಂದರೆ ಲಕ್ಷ್ಮಿಗೆ ಹೆಸರು. ಲಕ್ಷ್ಮಿ ನಾರಾಯಣ ಮತ್ತು ಲಕ್ಷ್ಮಿ ಇವರಿಬ್ಬರೂ ಕೂಡ ಹೇಗೆ ಒಬ್ಬರನ್ನು ಬಿಟ್ಟು ಒಬ್ಬರು ಇರುವುದಿಲ್ಲವೋ, ಪಾದುಕೆಗಳೇ ನೀವು ಒಬ್ಬರನ್ನು ಬಿಟ್ಟು ಒಬ್ಬರು ಇರೋದಿಲ್ಲ. ಓತಂ. ಅಷ್ಟು ಮಾತ್ರವಲ್ಲ, ನೀನು ರಂಗನಾಥನ ಅಡಿದಾವರೆಗಳನ್ನು ಬಿಟ್ಟೂ ಕೂಡ ನೀವೂ ಇರೋದಿಲ್ಲ ಬೇರೆ. ಓತಂ. ನೋಡಿ, ಇಲ್ಲೊಂದು ತಪ್ಪು, ಒಂದು ವ್ಯಾಕರಣ ಹೇಗಿದೆ, ಬಹಳ ಸೂಕ್ಷ್ಮ ಈ ವ್ಯಾಕರಣಗಳು ಇಲ್ಲಿ. ಆ ಪ್ಲಸ್ ಓ ಪ್ಲಸ್ ಈತಂ ಅಂತ ಬರುತ್ತೆ. ಅಲ್ಲಿ ಇಕಾರ ಹೋಗಿದೆ, ಇಕಾರ ಪಾಣಿನಿ ಹೋಗುತ್ತೆ ಅಂತಾರೆ.
ಓಕಾರಗಳ ಮುಂದೆ ಇಚ್ಚಕ್ಷರ ಬಂದರೆ ಇಕಾರ ಹೋಗುತ್ತೆ, ಪಾಣಿನಿ ವಿಧಾನ. ಆದ್ದರಿಂದ ಓ ಪ್ಲಸ್ ಈತಂ ಓತ್ ಈ ಹೋಗಿಬಿಡ್ತು ಓತಂ. ಇನ್ನೊಂದು ಹಾಗೆ ಲಕ್ಷ್ಮೀನಾರಾಯಣ ತತ್ವ ಹೇಗೆ ಒತ್ತಿದೆಯೋ ನೀವಿಬ್ಬರೂ ಹಾಗಿದ್ದೀರಿ, ಎರಡು ಪಾದಿಕೆಗಳು. ಅಥವಾ ನೀನು ಭಗವಂತನ ಅಡಿದಾವರೆ, ಅದೆರಡು ಒಂದೇ ಆಗಿದೆ. ಇನ್ನೊಂದು ಮಿತಂ ನೋಡಿ, ಪ್ಲಸ್ ಈತಂ ಮಿತಂ ಅಲ್ಲೂ ಈಕಾರ ಹೋಯಿತು. ಅಂದರೆ ಜೀವನಿಗೆ ಹೆಸರು. ತಾರಾಸಂಗ ಪ್ರತಿತ ವಿಭವಾಂ ಪಾದುಕೆ ರಂಗನಾಥ ಅಂದರೆ ಅಲ್ಲಿ ಅಂದರೆ ಜೀವತತ್ವಕ್ಕೆ ಎಂಬುದಾಗಿ ಕರೀತಾರೆ. ಅಕ್ಷರಮಾಲೆಯಲ್ಲಿ ಅಕ್ಷರಮಾಲಾ ಅಂತ ಒಂದು ಶಾಸ್ತ್ರ ಇದೆ, ಅದರಲ್ಲಿ ಅನ್ನೋದಕ್ಕೆ ಜೀವತತ್ವ ಎಂಬುದಾಗಿ ಕರೀತಾರೆ. ಪ್ಲಸ್ ಈತಂ ಹೋಗಿಬಿಡುತ್ತೆ ಮಿತಂ. ಮಿತಂ ಅಂದರೆ ಅಳೆಯಲ್ಪಟ್ಟದೊಂದು ಮೊದಲು ಹೇಳಿದ್ರು. ಮಿತಂ ಅಂದರೆ ಭಗವಂತ ಜೀವನನ್ನು ಬಿಟ್ಟು ಇರೋದಿಲ್ಲ. ಜೀವನೋ ಭಗವಂತನೋ ಒಟ್ಟು ಯಾವುದೇ ಪದಾರ್ಥವನ್ನು ಬಿಟ್ಟು ಭಗವಂತ ಇರೋದಿಲ್ಲ. ಅದರಲ್ಲೂ ಜೀವತತ್ವವನ್ನು ಬಿಟ್ಟು ಪರಮಾತ್ಮ ಇರೋದಿಲ್ಲ. ಪರಮಾತ್ಮ ಜೀವ ಎರಡೂ ಕೂಡ ಒಟ್ಟೊಟ್ಟಿಗೆ ಇರ್ತಾರೆ. ಅದರ ಹಾಗೆ ನೀವಿಬ್ಬರೂ ಒಟ್ಟಿಗೆ ಇರ್ತೀರಿ. ಹಾಗೆ ಪರಮಾತ್ಮ ಜೀವ ಇರೋ ಹಾಗೆ ಪಾದುಕೆ ನೀನು ಮತ್ತು ಭಗವಂತನ ಅಡಿದಾವರೆ ಜೊತೆ ಇದ್ದೀರಿ. ಅದನ್ನು ಅನನ್ಯ ಶರಣಸ್ಸಿದನ್ನೇ ಅನಂತ ಕ್ಲೇಶ ಸಾಗರೆ ಶರಣತ್ರಾಣಂ ರಂಗನಾಥಸ್ಯ ಸಂಶ್ರೇ ಪ್ರಪದ್ಯೆ ಪಾದುಕಾರೂಪಂ ಪ್ರಣವಸ್ಯ ಕಲಾದ್ವಯಂ ಓತಂ ಮಿತಮಿದಂ ಯಸ್ಮಿನ್ ಅನಂತಸ್ಯ. ಅದಕ್ಕೋಸ್ಕರ ನೋಡಿ, ಅನಂತ ಅವನ ಹೆಸರೇ ಅನಂತ. ಅನಂತನ ಅಡಿದಾವರೆಗಳು ಕೂಡ ಅಳೆಯಲ್ಪಟ್ಟುವಪ್ಪ. ಅದು ಒಂದು ಬಾಕ್ಸ್ಗೆ ಹಾಕಲ್ಪಡ್ತು. ಆ ಬಾಕ್ಸ್ ಯಾವುದಪ್ಪ ಅಂದರೆ ಪಾದುಕೆಗಳೆಂಬ ಬಾಕ್ಸಿನಲ್ಲಿ ಇವೆಲ್ಲವೂ ಹಿಡಿಯಲ್ಪಟ್ಟಿವೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ.